ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬಿಟ್ಕೊಡೋದಿಲ್ಲ ಅಂತ ಡಿಕೆ ಶಿವಕುಮಾರ್ ಬಿಗಿಪಟ್ಟು ಹಿಡಿದಿದ್ದಾರೆ. ನಾನು ಸಿಎಂ ಸ್ಥಾನದ ಆಕಾಂಕ್ಷಿ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಹೇಗೆ ಬಿಟ್ಕೊಡ್ಲಿ? ಕಾಂಗ್ರೆಸ್ ವರಿಷ್ಠರನ್ನ ಡಿಕೆ ಶಿವಕುಮಾರ್ ಭೇಟಿಯಾಗಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತುಕತೆ ನಡೆಸಿದ್ದಾರೆ. ಈ ವೇಳೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆ ಬಗ್ಗೆ ಕೂಡ ಚರ್ಚೆ ಆಗಿದೆ. ಕೆಲ ಸಚಿವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾನು ಹೇಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಬಿಟ್ಟುಕೊಡ್ಲಿ ಅಂತ ಖರ್ಗೆಯ ಬಳಿ ಮನದಾಳದ ಮಾತನ್ನ ಡಿಕೆ ಶಿವಕುಮಾರ್ ತೆರೆದಿಟ್ಟಿದ್ದಾರೆ. ಕೆಪಿಸಿಸಿ ವಿಚಾರದಲ್ಲಿ ಮತ್ತೊಂದು ಕಡೆ ಹೈಕಮಾಂಡ್ನಿಂದ ಡಿಕೆಶಿಗೆ ಅಭಯ ಸಿಕ್ಕಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಬಹಿರಂಗವಾಗಿ ಚರ್ಚೆಯಾಗ್ತಾ ಇತ್ತು. ಹೈಕಮಾಂಡ್ನ ಸೂಚನೆ ಮೇರೆ ನಂತರವೂ ಕೂಡ ಅದಕ್ಕೆ ಬ್ರೇಕ್ ಬಿದ್ದಿರಲಿಲ್ಲ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ಶಿವಪ್ರಸಾದ್, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಪ್ರಸಾದ್, ಈಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಬಗ್ಗೆ ತೀವ್ರ ಚರ್ಚೆಗಳಾಯಿತು, ಬಹಿರಂಗವಾಗಿಯೇ ಹೇಳಿಕೆಗಳು ಬಂತು. ಅಲ್ಟಿಮೇಟ್ಲಿ ಈಗ ಖರ್ಗೆ ಅವ್ರ ಜೊತೆ ಡಿಕೆಶಿ ಮಾತಾಡಿದ್ದಾರೆ. ಮನದ ಮಾತು ಏನಂತ ಹೇಳಿದ್ದಾರೆ ಡಿಕೆಶಿ ಈ ಚರ್ಚೆಗಳ ಬಗ್ಗೆ? ಖಂಡಿತವಾಗಿ ವಿಜಯ್, ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ವಿಚಾರ ಕುರಿತಂತೆ ಅನೇಕ ಸಚಿವರು ತಮ್ಮದೇ ಆದಂಥ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದರು. ಪ್ರಮುಖವಾಗಿ ಒಂದೇ ವ್ಯಕ್ತಿಗೆ ಒಂದೇ ಹುದ್ದೆಯಡಿ ಡಿಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂಬತಕ್ಕಂಥ ಆಗ್ರಹವನ್ನು ಕೂಡ ಮಾಡಿದರು. ಈ ವಿಚಾರ ಕುರಿತಂತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕೂಡ ನಿನ್ನೆ ಭೇಟಿಯಾಗಿ ಡಿಕೆ ಶಿವಕುಮಾರ್ ಅವರು ಮಾತುಕತೆಯನ್ನು ನಡೆಸಿದರು. ಈ ಸಂದರ್ಭದಲ್ಲಿ ಸಚಿವರ ಹೇಳಿಕೆಗಳು, ತಾವು ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಬಿಡ್ತಕ್ಕಂಥ ವಿಚಾರ ಕುರಿತಂತೆ ಸಚಿವರು ಯಾವ ರೀತಿ ಒತ್ತಡವನ್ನು ಹಾಕ್ತಾ ಇದ್ದಾರೆ ಎಂಬತಕ್ಕಂಥ ವಿಚಾರಗಳ ಕುರಿತಂತೆಯೂ ಕೂಡ ಸುದೀರ್ಘವಾದಂಥ ಸಮಾಲೋಚನೆಯನ್ನು ಕೂಡ ಮಾಡಿದರು. ಈ ಸಂದರ್ಭದಲ್ಲಿ ಎಐಸಿಸಿ ಅಧ್ಯಕ್ಷರು ಡಿಕೆ ಶಿವಕುಮಾರ್ ಅವರಿಗೆ ಅಭಯವನ್ನು ಕೂಡ ನೀಡಿದ್ದಾರೆ. ಈ ವಿಚಾರದ ಚರ್ಚೆ ಹೈಕಮಾಂಡ್ ಮಟ್ಟದಲ್ಲಿಲ್ಲ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಕುರಿತಂತೆ ಏನಾದರೂ ಚರ್ಚೆ ಬಂದಂಥ ಸಂದರ್ಭದಲ್ಲಿ ತಮ್ಮ ಗಮನಕ್ಕೂ ಕೂಡ ತರ್ತೇವೆ. ಸದ್ಯಕ್ಕೆ ತಾವು ಪಕ್ಷ ಸಂಘಟನೆಯ ಕಡೆ ಗಮನವನ್ನು ಕೊಡಿ, ಸ್ಥಳೀಯ ಸಂಸ್ಥೆ ಚುನಾವಣೆ ಬರ್ತಾ ಇದೆ, ಈ ಕಡೆ ತಮ್ಮ ದೃಷ್ಟಿಯನ್ನು ಹರಿಸಿ ಅಂತಕ್ಕಂಥ ಭರವಸೆಯನ್ನು ಕೂಡ ನೀಡಿದ್ದಾರೆ. ಇದರ ಜೊತೆಗೆ ಸಚಿವರ ಬಹಿರಂಗ ಹೇಳಿಕೆಗಳ ವಿಚಾರದ ಕುರಿತಂತೆಯೂ ಕೂಡ ಖರ್ಗೆ ಅವರು ಡಿಕೆ ಶಿವಕುಮಾರ್ ಅವರ ಜೊತೆ ಮಾತುಕತೆಯನ್ನು ನಡೆಸಿದ್ದು, ಸಚಿವರ ಬಹಿರಂಗ ಹೇಳಿಕೆಗಳಿಗೆ ಬ್ರೇಕ್ ಆಗ್ತೇವೆ. ಸದ್ಯ ನಮ್ಮ ಮುಂದೆ ಪ್ರಸ್ತಾಪ ಇರ್ತಕ್ಕಂಥ ವಿಚಾರ ಅಂದರೆ ಸಚಿವ ಸಂಪುಟ ಪುನಾರಚನೆ ಆಗಬೇಕು ಎಂಬತಕ್ಕಂಥ ವಿಚಾರ ಕುರಿತಂತೆ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಸದ್ಯ ಬಜೆಟ್ ಅಧಿವೇಶನದ ನಂತರ ಈ ವಿಚಾರ ಕುರಿತಂತೆ ಚರ್ಚೆ ಮಾಡಿ ಅಂತಿಮವಾದಂಥ ರೂಪವನ್ನು ಕೊಡ್ತೇವೆ. ಹಾಗಾಗಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಕುರಿತಂತೆ ರಾಜ್ಯದಲ್ಲಿ ಏನೆಲ್ಲ ಚರ್ಚೆಗಳಾದರೂ ಕೂಡ ಎಐಸಿಸಿ ಮಟ್ಟದಲ್ಲಿ ಯಾವುದೇ ಆ ರೀತಿಯ ಚರ್ಚೆಗಳಿಲ್ಲ. ಸದ್ಯಕ್ಕೆ ತಾವು ಪಕ್ಷ ಸಂಘಟನೆ ಏನು ಮಾಡ್ತಾ ಇದ್ದೀರಿ ಅದು ಸೂಕ್ತವಾಗಿದೆ, ಸಮಂಜಸವಾಗಿದೆ. ತಮ್ಮ ನೇತೃತ್ವದಲ್ಲಿ ಸಾಕಷ್ಟು ಚುನಾವಣೆ ನಡೆದಂಥ ಸಂದರ್ಭದಲ್ಲೂ ಕೂಡ ಪಕ್ಷಕ್ಕೆ ಉತ್ತಮವಾದಂಥ ಫಲಿತಾಂಶ ಬಂದಿದೆ. ಹಾಗಾಗಿ ಸಚಿವರು ಮತ್ತು ಇನ್ನೊಬ್ಬರ ಹೇಳಿಕೆಗಳಿಗೆ ತಾವು ತಲೆ ಕಡಿಸ್ಕೊಳ್ಳೋದು ಬೇಡ ಎಂಬತಕ್ಕಂಥ ಭರವಸೆಯೊಂದಿಗೆ ಹೈಕಮಾಂಡ್ ನಾಯಕರು ಅಭಯವನ್ನು ನೀಡಿದ್ದು, ಸದ್ಯ ಡಿಕೆ ಶಿವಕುಮಾರ್ ಅವರು ಈ ವಿಚಾರ ಕುರಿತಂತೆ ಸ್ಯಾಟಿಸ್ಫೈ ಆಗಿದ್ದು, ಮುಂಬರ್ತಕ್ಕಂಥ ದಿನಗಳಲ್ಲಿ ಪಕ್ಷ ಸಂಘಟನೆ ಇರ್ಬೋದು, ಜೊತೆಗೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ಜೊತೆಗೆ ಅನೇಕ ಭಾಗಗಳಲ್ಲಿ ಅಂದರೆ ಈಗಾಗಲೇ 100ಕ್ಕೂ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳಲ್ಲಿ ಪಕ್ಷದ ಕಟ್ಟಡಗಳನ್ನು ನಿರ್ಮಾಣ ಮಾಡಬೇಕು ಎಂಬತಕ್ಕಂಥ ನಿಟ್ಟಿನಲ್ಲೂ ಕೂಡ ಶಂಕುಸ್ಥಾಪನೆಗೆ ತಾವು ಕೂಡ ಭಾಗಿಯಾಗಬೇಕು ಎಂಬತಕ್ಕಂಥ ಮನವಿಯನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಸದ್ಯಕ್ಕೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಸದ್ಯಕ್ಕಿಲ್ಲ ಎಂಬತಕ್ಕಂಥ ಸಂದೇಶದ ಜೊತೆಗೆ ಡಿಕೆ ಶಿವಕುಮಾರ್ ಅವರಿಗೆ ಸಂಪೂರ್ಣವಾದಂಥ ಅಭಯವನ್ನು ಹೈಕಮಾಂಡ್ ನಾಯಕರು ನೀಡಿರ್ತಕ್ಕಂಥದ್ದು. ವಿಜಯ್, ಥ್ಯಾಂಕ್ ಯು ಶಿವಪ್ರಸಾದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.